ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. 6 ತಿಂಗಳ ಪುಟಾಣಿ ಪಂಚ್ ಎಲ್ಲರ ದಿಲ್ ಗೆದ್ದಿದೆ. ಗೊಂಬೆಯೊಂದಿಗೆ ಇವನ ಆಟ ತುಂಟಾಟ ಎಲ್ಲರ ಹೃದಯ ಗೆದ್ದಿದೆ. ಆದರೆ ಪಂಚ್ ತುಂಟಾಟದ ಹಿಂದೆ ಒಂದು ನೋವಿನ ಕಥೆ ಇದೆ. ಇವನ ಕಣ್ಣುಗಳಲ್ಲಿ ಎಂಥ ಹೊಳಪು, ಆದರೆ ಕಣ್ಣಂಚಲ್ಲಿ ಒಂದು ಮೌನ. ಈ ಪುಟ್ಟ ಕೈಗಳು ಅಮ್ಮನ ಆಲಂಗಿಸಬೇಕಾದಂತಹ ಸಮಯ. ಅಮ್ಮನ ಮಡಿಲಿನಲ್ಲಿ ಬೆಚ್ಚಗೆ ನಿದ್ರಿಸಿ ಆಕೆಯ ಆರೈಕೆಯಲ್ಲಿರಬೇಕಾದಂತಹ ಈ ಪುಟಾಣಿ ಅನಾಥವಾಗಿ ಬೊಂಬೆಯನ್ನ ತನ್ನ ತಾಯಿಯಿಂದ ಹೇಗೆ ಜಗವನ್ನೇ ಮರೆತು ಖುಷಿಯಾಗಿ ಆನಂದಿಸ್ತಿದೆ ಅಂತ ನೋಡಿ. ಜಪಾನ್ನ ಇಚಿಕಾವಾ ನಗರದ ಮೃಗಾಲಯದಲ್ಲಿ 2025ರ ಜುಲೈನಲ್ಲಿ ಪಂಚ್ ಜನಿಸ್ತಾನೆ. ಆದರೆ ಹುಟ್ಟಿದ ಸ್ವಲ್ಪ ದಿನದಲ್ಲೇ ತಾಯಿಗೆ ಬೇಡವಾಗಿ ಹೋಗ್ತಾನೆ ಪಂಚ್. ಅಮ್ಮನ ಮಡಿಲಿನಲ್ಲಿ ಕನವರಿಕೆಯಲ್ಲಿ ಪಂಚ್ ದಿನ ಕಳೆದಿರ್ತಾನೆ. ಮಂಕಾದ ಪಂಚ್ ಕಂಡು ಮೃಗಾಲಯದ ಸಿಬ್ಬಂದಿ ಒಂದು ಸಖತ್ ಐಡಿಯಾ ಮಾಡ್ತಾರೆ. ಅದುವೇ ಪಂಚ್ಗೆ ಗಿಫ್ಟ್ ಕೊಡೋದು. ಸುಮಾರು 5-6 ಆಟಿಕೆಯ ಗೊಂಬೆಗಳನ್ನ ಪಂಚ್ ಮುಂದಿಡ್ತಾರೆ. ಆದ್ರೆ ಪಂಚ್ ತನ್ನ ತಾಯಿಯನ್ನೇ ಹೋಲುವ ಪ್ಲಶ್ ಒರಂಗುಟಾಂಗನ್ನ ಆಯ್ಕೆ ಮಾಡಿಕೊಳ್ತಾನೆ. ಮೊದಲ ಬಾರಿಗೆ ಬೊಂಬೆಯನ್ನ ಆಶ್ಚರ್ಯದಿಂದ ನೋಡ್ತಾನೆ. ಕೈಗಳಿಂದ ಸ್ಪರ್ಶಿಸ್ತಾ ಒಮ್ಮೆ ಎದೆಗೆ ತಬ್ಬಿಕೊಳ್ತಾನೆ. ಆಗ ಅವನಿಗೆ ತಾಕಿದಂತಹ ಬಿಸಿ, ಇದು ಆಟಿಕೆಯಲ್ಲ, ನನ್ನ ಅಮ್ಮ ಮತ್ತೊಂದು ರೂಪದಲ್ಲಿ ಬಂದಿದ್ದಾಳೆಂದು ಭಾವಿಸ್ತಾನೆ ಪ್ಲಶ್. ಅಲ್ಲಿಂದ ಅವನ ಆರೋಗ್ಯ ಸುಧಾರಿಸುತ್ತೆ. ಆಟ, ಊಟ, ಪಾಠ ಎಲ್ಲವೂ ಈ ಆಟಿಕೆ ಗೊಂಬೆ ಅಲ್ಲ, ಪ್ಲಶ್ನ ಮುದ್ದಾದ ಹೊಸ ಅಮ್ಮನೊಂದಿಗೆಯೇ. ಅವಳು ತನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಅವನದ್ದಾಗಿದೆ. ಹಾಗಾಗಿಯೇ ಪ್ರತಿ ಕ್ಷಣ ಪ್ರತಿದಿನ ಅವಳನ್ನ ತನ್ನೊಂದಿಗೆ ಎಳೆದೊಯ್ತಿರ್ತಾನೆ ನೋಡಿ. ಈ ದೃಶ್ಯ ನೋಡಿದಂತಹ ಪ್ರತಿಯೊಬ್ಬರ ಕಣ್ಣುಗಳು ಒದ್ದೆಯಾಗಿದೆ. ಕಣ್ಣಂಚಿನಲ್ಲೇ ನೀರು ತುಂಬಿ ದೇವರಲ್ಲಿ ಪ್ಲಶ್ಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಮೃಗಾಲಯದ ಸಿಬ್ಬಂದಿ ಕಣ್ಣಲ್ಲಿ ಕಣ್ಣಿಟ್ಟು ಆರೈಕೆ ಮಾಡ್ತಾ ಇದ್ದು ಪ್ಲಶ್ನನ್ನ ಇತರೆ ಮಕಾಕ್ಗಳಿಗೆ ಪರಿಚಯಿಸುತ್ತಿದ್ದಾರೆ. ಬೇರೆ ಕೋತಿಗಳೇನಾದರೂ ಚುಡಾಯಿಸಿದ್ರೆ ಪ್ಲಶ್ ತನ್ನ ಅಮ್ಮನ ಡಾಲ್ ಅನ್ನು ತೋರಿಸಿ ಅಣಕಿಸ್ತಾನೆ. ಒಟ್ಟಾರೆ ಪ್ಲಶ್ ಇದೀಗ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಸ್ಟಾರ್ ಆಗಿದ್ದು, ಈ ಮುಗ್ಧ ಕಂದಮ್ಮನಿಗೆ ಆದಷ್ಟು ಬೇಗ ಕುಟುಂಬ ಸಿಗಲಿ ಅಂತಿದ್ದಾರೆ ನೆಟ್ಟಿಗರು.